ಕಲಬುರಗಿಯಲ್ಲಿ ಅವ್ಯವಸ್ಥೆಯ ಆಗರವಾಗ್ಬಿಟ್ಟಿದೆ. BCM ಹಾಸ್ಟೆಲ್ಗಳು ಹೇಳೋರಿಲ್ಲ ಕೇಳೋರಿಲ್ಲ ಎನ್ನುವಂಥ ಪರಿಸ್ಥಿತಿ ಎದುರಾಗಿದೆ. BCM ಹಾಸ್ಟೆಲ್ಗಳ ದುಸ್ಥಿತಿ ಬಗ್ಗೆ ಹೇಳೋರಿಲ್ಲ ಕೇಳೋರಿಲ್ಲ. ಮೂಲಭೂತ ಸೌಲಭ್ಯಗಳಿಲ್ಲದೆ ಹಾಸ್ಟೆಲ್ಗಳ ಸ್ಥಿತಿ ಅಧೋಗತಿ ಎನ್ನುವಂತಾಗ್ಬಿಟ್ಟಿದೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ BCM ಹಾಸ್ಟೆಲ್ಗಳ ಪರಿಸ್ಥಿತಿ ಇದು. 10 ರಿಂದ 15 ವಿದ್ಯಾರ್ಥಿಗಳಿದ್ರು 50 ಸ್ಟೂಡೆಂಟ್ಗಳಷ್ಟು ಖರ್ಚು ವೆಚ್ಚವನ್ನ ಲೆಕ್ಕ ಕೊಡ್ತಾರಂತೆ. 50 ಮಕ್ಕಳ ಹೆಸರಲ್ಲಿ 1 ಲಕ್ಷಕ್ಕೂ ಹೆಚ್ಚಿನ ಹಣವನ್ನು ಅಧಿಕಾರಿಗಳಿಂದ ಲೂಟಿ ಮಾಡಲಾಗಿದೆ. ಸಾವಳೇಶ್ವರ ವಸತಿ ನಿಲಯದಲ್ಲಾಗಿರುವಂಥ ಘಟನೆ ಇದು. ವಿದ್ಯಾರ್ಥಿಗಳಿಲ್ಲ, ಸಿಬ್ಬಂದಿಯೂ ಇಲ್ಲ. ಮೆಟ್ರಿಕ್ ನಂತರ ವಸತಿ ಶಾಲೆಯಲ್ಲಿ 150 ಮಕ್ಕಳು ಇರಬೇಕು, ಆದರೆ ವಸತಿ ನಿಲಯದಲ್ಲಿ ಕೇವಲ 30 ವಿದ್ಯಾರ್ಥಿಗಳು ಮಾತ್ರ ಇದ್ದಾರೆ. ಕಂಪ್ಲೀಟ್ ಆಗಿ ಎಲ್ಲ ವಿಚಾರದಲ್ಲೂ ಅವ್ಯವಸ್ಥೆಯ ಆಗರ ಆಗ್ಬಿಟ್ಟಿದೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇಲ್ಲಿನ ಪರಿಸ್ಥಿತಿ ಅನ್ನುವಂತ ಆಗ್ಬಿಟ್ಟಿದೆ. 15 BCM ವಸತಿ ನಿಲಯಗಳು. ಈ ಕುರಿತು ಈಗಾಗಲೇ ಬಹಳಷ್ಟು ಬಾರಿ ಎಚ್ಚರಿಕೆ ಕೊಡುವಂಥ ಕೆಲಸಗಳಾಗಿದ್ರು ಏನು ಪ್ರಯೋಜನ ಆಗಿಲ್ಲ. ನೋಡಿ, 50 ಮಕ್ಕಳ ಹೆಸರಲ್ಲಿ 1 ಲಕ್ಷಕ್ಕೂ ಹೆಚ್ಚಿನ ಹಣ ಅಧಿಕಾರಿಗಳಿಂದ ಲೂಟಿ ಆಗಿರುತ್ತೆ. ಈಗ ಮಕ್ಕಳು ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ 20 ರಿಂದ 30 ಜನ ಮಕ್ಕಳಿದ್ದಾರೆ. ಹೆಚ್ಚುವರಿಯಾಗಿ 20 ರಿಂದ 30 ಲೆಕ್ಕ ಕೊಟ್ಟು ಹಣವನ್ನು ಮಾತ್ರ ಪೀಕ್ತಾ ಇದ್ದಾರೆ. ಏನು ಫೆಸಿಲಿಟಿ ಇಲ್ಲ ಪಾಪ. ಸಾವಳೇಶ್ವರ ವಸತಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳಿಲ್ಲ, ಸಿಬ್ಬಂದಿ ಇಲ್ಲ, ಆದರೂ ಕೂಡ ದುಡ್ಡು ಮಾತ್ರ ವಸೂಲಿಗಳಾಗ್ತಾ ಇದೆ. ಈ ಮೆಟ್ರಿಕ್ ನಂತರ ವಸತಿ ಶಾಲೆ ಅಂದರೆ ಒಂದು 150 ಮಕ್ಕಳು ಇರಬೇಕು, ಆದರೆ ವಸತಿ ನಿಲಯದಲ್ಲಿ ಕೇವಲ 30 ಮಕ್ಕಳು ಇದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ. ಆದರೆ ಏನು ಫೆಸಿಲಿಟೀಸು ಕೊಡ್ತಾ ಇಲ್ಲ. ಕಲಬುರಗಿಯಲ್ಲಿ ನಿಜಕ್ಕೂ ಅವ್ಯವಸ್ಥೆಯ ಆಗರವಾಗ್ಬಿಟ್ಟಿದೆ BCM ಹಾಸ್ಟೆಲ್ಗಳು. ಆ ಕಡೆ ಪ್ರತಿನಿಧಿಗಳು ಅದೇನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಇದ್ರ ಬಗ್ಗೆ ಎಲ್ಲ ವಿಸಿಟ್ ಮಾಡ್ತಾರಾ ಇಲ್ವಾ, ಅದೇನು ಕತೆ ಆಗ್ತಾಯಿದೆ ಗೊತ್ತಿಲ್ಲ. ವಿದ್ಯಾರ್ಥಿಗಳಿದ್ರು ಅನೇಕ ಖರ್ಚು ವೆಚ್ಚಗಳ ಇಲ್ಲ ಸಲ್ಲದ ಲೆಕ್ಕಗಳನ್ನು ಕೊಟ್ಟು ಇಲ್ಲ ಸಲ್ಲದ ಲೆಕ್ಕಗಳಿಂದ ಹಣವನ್ನು ಮಾತ್ರ ಪೀಕ್ತಾ ಇದ್ದಾರೆ. ನೋಡಿ, ಈ ಕುರಿತು ನಮ್ಮ ಕಲಬುರಗಿ ಪ್ರತಿನಿಧಿ ಸಿದ್ದು ಸಾತಿಹಾಳ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ನೋಡೋಣ ಬನ್ನಿ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಹಿಂದುಳಿದ ವರ್ಗದ BCM ಹಾಸ್ಟೆಲ್ಗಳು ಅವ್ಯವಸ್ಥೆಯ ಆಗರಾಗಿರ್ತಕ್ಕಂಥದ್ದು. ಯಾಕಂದರೆ ಬಹುತೇಕ ಕಡೆ ಮಕ್ಕಳೇ ಇಲ್ಲ, ಆದರೂ ಬಿಲ್ ಎತ್ತು ಹಾಕ್ತಿದ್ದಾರೆ ಅಂತಕ್ಕಂಥ ಆರೋಪ ಕೇಳಿ ಬಂದಿದೆ. ಈ ಸಂಬಂಧಪಟ್ಟಂಗೆ ನಾವು ಪ್ರಾರಂಭದಲ್ಲಿ ಸರಸಂಬ ಏನು ವಸತಿ ನಿಲಯಕ್ಕೆ, ಮ್ಯಾಟ್ರಿಕ್ ಪೂರ್ವದ ಒಂದು ವಸತಿ ನಿಲಯಕ್ಕೆ ಭೇಟಿ ಕೊಟ್ಟಿದ್ವಿ. ಅಲ್ಲಿ 50 ಮಕ್ಕಳು ಇರಬೇಕಾಗಿದ್ದು ಇದ್ದಿದ್ದು ಒಂದು 15 ರಿಂದ 16 ಜನ ಮಕ್ಕಳು ಮಾತ್ರ ಅಲ್ಲಿ ಇರ್ತಕ್ಕಂಥದ್ದು. ಜೊತೆಗೆ ನಾವು ಸಾವಳೇಶ್ವರ ಹೋಗಿರ್ತಕ್ಕಂಥದ್ದು, ಅಲ್ಲಿನ ಸ್ಥಳೀಯರನ್ನ ಮಾತಾಡಿಸಿದ್ದೀವಿ. ಅಲ್ಲಿ ಟೋಟಲಿ ಏನು ವಸತಿ ನಿಲಯ ಲಾಕ್ ಆಗಿದೆ, ಮಕ್ಕಳಿಲ್ಲ, ಸಿಬ್ಬಂದಿ ಇಲ್ಲ, ಯಾರೂ ಇಲ್ಲ. ಅದೇ ರೀತಿ ಆಳಂದ ಪಟ್ಟಣದಲ್ಲಿರ್ತಕ್ಕಂಥ ಏನು ಮ್ಯಾಟ್ರಿಕ್ ನಂತರದ ವಸತಿ ನಿಲಯಕ್ಕೆ ಹೋದಂಥ ಸಂದರ್ಭದಲ್ಲಿ ಅದು 150 ಮಕ್ಕಳ ವಸತಿ ನಿಲಯ, ಆದರೆ ಇರೋದು ಕೇವಲ ಒಂದು 30-40 ಮಕ್ಕಳು ಮಾತ್ರ ಅಲ್ಲಿದ್ದಾರೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಬಹುತೇಕ ಮಕ್ಕಳು ಊರಿಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಆದರೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಹೇಳಿರೋ ಪ್ರಕಾರ ಪ್ರತಿದಿನ 70 ರಿಂದ 80 ಮಕ್ಕಳು, ಅಂದರೆ ಅರ್ಧಕ್ಕಿಂತೂ ಹೆಚ್ಚಿಗೆ ಕಡಿಮೆ ಮಕ್ಕಳಿದ್ದಾರೆ, ಆದರೆ ಬಿಲ್ ಮಾತ್ರ ಪೂರ್ತಿ ತೊಗೊಳ್ತಿದ್ದಾರೆ ಅಂತಕ್ಕಂಥ ಆರೋಪ ಸ್ಥಳೀಯರದಾಗಿರ್ತಕ್ಕಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು BCM ಅಧಿಕಾರಿ ಆಗಿರ್ತಕ್ಕಂಥ ನಾಗಪ್ಪ ಅವರು ನಮ್ಮ ಜೊತೆಗಿರ್ತಕ್ಕಂಥ ನಾಗಪ್ಪ ನಗನೂರವರು, ಅವ್ರನ್ನ ಕೇಳೋಣ ಎಷ್ಟು ಜನ ಮಕ್ಕಳಿದ್ರು, ಯಾವ ರೀತಿ ಇದೆ. ಈ ರೀತಿ ಇಡೀ ತಾಲೂಕಿನಾದ್ಯಂತ 15 ವಸತಿ ನಿಲಯಗಳಿವೆ, ಅವುಗಳು ಸಹಿತ ಏನು ಅವ್ಯವಸ್ಥೆ ಆಗರಾಗಿರ್ತಕ್ಕಂಥ ಅವ್ರು ಏನು ಹೇಳ್ತಾರೆ ಅವ್ರನ್ನ ಕೇಳೋಣ. ನಮಸ್ಕಾರ ನಾಗಪ್ಪ ಅವರೇ. ನಮಸ್ಕಾರ ಸರ್. ಈಗ ಸಾಕಷ್ಟು ಆರೋಪ ಕೇಳಿ ಬಂದಿರತಕ್ಕಂಥದ್ದು ನಿಮ್ಮ ವಸತಿ ನಿಲಯಕ್ಕೆ ಸಂಬಂಧಪಟ್ಟಂಗೆ ಏನು ಅವ್ಯವಸ್ಥೆ ಆಗರಾಗಿದೆ, ಮಕ್ಕಳೇ ಇಲ್ಲ, ಆದರೂ ಬಿಲ್ ಎತ್ತಾಗ್ತದೆ, ಲಕ್ಷಾನುಗಟ್ಟಲೆ ಸರ್ಕಾರ ಮಕ್ಕಳ ಹೆಸರಲ್ಲಿ ಖರ್ಚು ಮಾಡ್ತಿದೆ, ಆದರೆ ಅದು ಮಕ್ಕಳ ಊಟಕ್ಕಾಗಲಿ ಯಾವುದಕ್ಕೂ ಆಗ್ತಾ ಇಲ್ಲ, ಕೇವಲ ಕೆಲವು ಅಧಿಕಾರಿಗಳ ಜೇಬಿಗೆ ಹೋಗ್ತಾ ಇದೆ ಅಂತಕ್ಕಂಥ ಆರೋಪ ಇದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಇವತ್ತು ಸಂಡೇ ಆದ, ಹುಡುಗರು ಹೋಗಿರ್ಬೋದು ಸರ್. ಅದಕ್ಕೆ ಸಂಡೇ ದಿವಸ ಅರ್ಧಕ್ಕರ್ಧ ಹುಡುಗರು ಹೋಗ್ತಾ ಇರ್ತಾರೆ ಸರ್. ಅದಕ್ಕೆ ನನಗೂ ಗಮನಕ್ಕೆ ಬಂದಿದೆ ಸರ್. ಮುಂದೆ ಅದಕ್ಕೆ ಹಸ್ತವಾಗಲಾರ್ದಾಗ ನೋಡ್ಕೋತೀನಿ ಸರ್. ಇಲ್ಲ, ಈಗ ಇದರಲ್ಲಿ ಸಾವಳೇಶ್ವರದಲ್ಲಿ ನಿಮ್ಮ ಹಾಸ್ಟೆಲ್ ಲಾಕಿ ಆಗಿದೆ. ಇನ್ನು ಕೆಲವು ಸರಸಂಬದಲ್ಲಿ 10-15 ಮಕ್ಕಳಿದ್ರು, ಇಲ್ಲಿನೂ ಒಂದು 20-30 ಮಕ್ಕಳಿದ್ದಾರೆ, 30-40. ಅದ್ರ ಲಾಕಿ ಆಗಿದೆ ಅಲ್ಲಿ ಸರ್. ಅಲ್ಲಿದು ಕಂಪ್ಲೇಂಟ್ ಬಂದವು ಸರ್. ಪುನಃ ನಾನು ಒಂದು ದಿವಸ ಹೋಗಿ ಪರಿಶೀಲನೆ ಮಾಡೀನಿ ಸರ್. ಅಲ್ಲಿದು ಹಾಸ್ಟೆಲ್ದಾಗ ಹುಡುಗರೇ ಇರೋಲ್ಲ ಅಂತ ಹೇಳಿದ್ರಿ ಸರ್. ಅದಕ್ಕೆ ಮುಂದೆ ನಾನು ಸರಿ ಮಾಡಿಸ್ತೀನಿ ಸರ್. ಇಲ್ಲ, ಅಷ್ಟಾದರೂ ಸಹಿತ ಬಿಲ್ ಮಾತ್ರ ಪ್ರತಿ ತಿಂಗಳ ಇಷ್ಟು ಎಲ್ಲಿ 50 ಮಕ್ಕಳಿದೆ, 50 ಮಕ್ಕಳದು, ಇಲ್ಲಿ 150 ಮಕ್ಕಳದು ಪೂರ್ತಿ ಬಿಲ್ ತೊಗೋತಿದಾರಲ್ಲ, ಯಾರಿಗೆ ಪೇ ಮಾಡ್ತೀರಿ ಇದನ್ನು? ಸರ್, ಯಾರಿಗೆ ಪೇ ಮಾಡಲ್ಲ ಸರ್. ನಾವು ವಿದ್ಯಾರ್ಥಿಗಳಿಗೆ ಖರ್ಚು ಮಾಡೋದದ. ಆ ವಿದ್ಯಾರ್ಥಿಗಳು ನಾನು ಗಮನಕ್ಕೆ ತಂದು ಮೇಲಧಿಕಾರಿಗಳಿಗೆ ನಾನು ತಿಳಿಸ್ತೀನಿ ಸರ್ ಇದ್ರ ಬಗ್ಗೆದಾಗ. ಈಗ ವಾರ್ಡನ್ನಲ್ಲಿಲ್ಲ, ಅವ್ರ ನಿರ್ಲಕ್ಷ್ಯದಿಂದ ಈ ರೀತಿ ಆಗ್ತಾ ಇದೆ ಅಂತಕ್ಕಂಥ ಆರೋಪ ಇದೆ. ಹೌದು ಸರ್, ಗಮನಕ್ಕೆ ಬಂದ ಸರ್. ವಾರ್ಡನ್ ತಿಂಗಳಿಗೊಮ್ಮೆ 8 ದಿವಸಕ್ಕೊಮ್ಮೆ ಅಂತ ಹೇಳ್ಯಾರ ಸರ್. ಆದ್ರೂ ನಾನು ವಿಸಿಟ್ ಮಾಡಿದಾಗ ವಾರ್ಡನ್ ನನಗೆ ಹಿಂಗೆ ಅಂತೇಳಿ ಇದು ಮಾಡ್ತಾ ಇರ್ತಾನೆ. ಅದಕ್ಕೆ ಮುಂದೆ ಸರಿ ಮಾಡ್ತೀನಿ ಸರ್. ಇನ್ನು ಮೇಲಾಧಿಕಾರಿ ಗಮನಕ್ಕೆ ತರ್ತೀರೋ, ನೀವೇ ಕ್ರಮ ತಗೋತೀರ, ಏನು ಮಾಡ್ತೀರಿ? ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೀನಿ ಸರ್ ಇದ್ರ ಬಗ್ಗೆದಾಗ. ಹಾಂ ಸರ್, ಸರಿ ಮಾಡ್ತೀನಿ ಮುಂದೆ.
ನಾಗಪ್ಪ ಅವರು ಹೇಳ್ತಿರ್ತಕ್ಕಂಥದ್ದು ಮೇಲಾಧಿಕಾರಿಗಳ ಗಮನಕ್ಕೆ ತರುವ ಮೂಲಕ ಇದನ್ನು ಸರಿಪಡಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ವಿಜಯ್ ಗಾಜರಿ ಜೊತೆ ಸಿದ್ದು ಸಾತಿಯಾಳ್, TV5 ಕಲಬುರಗಿ.